ಏನ್ ಪ್ರೀತು? ಮಾಮ್ ಕೋಪ ಮಾಡ್ಕೊಂಡು ಹೋದ್ರು, ಡ್ಯಾಡ್ ಕೂಡ ಅವ್ರ ಹಿಂದೆ ಹೋದ್ರು. ಏನಾಗ್ಬೋದು ಅಂತ ನನ್ಗೂ ಅದೇ ಟೆನ್ಷನ್ ಆಗ್ತಿದೆ ಪ್ರೀತು. ಅಪ್ಪ ನಿಜವಾಗ್ಲೂ ಇಲ್ಲಿಗೆ ಬರ್ತಾರೆ, ಪಾರ್ವತಿಯವ್ರನ್ನ ಭಾವಂಗ್ ಮದ್ವೆ ಮಾಡ್ಕೊಡಿ ಅಂತ ಕೇಳ್ತಾರೆ ಅಂತ ನನ್ ಮನ್ಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ. ನೋಡಿದ್ರೆ ಬಂದೇ ಬಿಟ್ರು. ಅತ್ತೆ ಇದಕ್ಕೆ ಒಪ್ಕೋತಾರ? ಒಪ್ಲಿ ಅನ್ನೋದೇ ನಮ್ಮ ಆಸೆ. ಆದ್ರೆ ಮಾವ ಎಲ್ಲೋ ಬ್ರೋ ಪಾರ್ವತಿ ಲವ್ ವಿಷಯ ಹೇಳಿಲ್ಲ. ಅವ್ರಿಬ್ರು ಪ್ರೀತಿ ಮಾಡ್ತಿದ್ದಾರೆ, ಅದಕ್ಕೆ ಮದುವೆ ಮಾಡ್ಕೊಡಿ ಅಂತಾನೂ ಕೇಳಲಿಲ್ಲ. ಯಾಕೆ? ನಿಜ ಪ್ರೀತು, ಈ ವಿಚಾರನ ಪ್ರಸ್ತಾಪ ಮಾಡಿದಿದ್ರೆ ಖಂಡಿತ ಅತ್ತೆ ಒಪ್ಕೋತಾ ಇರ್ಲಿಲ್ಲ. ಬರೀ ಮದ್ವೆ ಮಾಡ್ಕೊಡಿ ಅಂತ ಕೇಳಿದಕ್ಕೇನೆ ಎಷ್ಟು ಕೋಪ ಮಾಡ್ಕೊಂಡು ಹೊರಟೋದ್ರು. ಇನ್ನು ಇವ್ರ ಪ್ರೀತಿ ವಿಷಯ ಹೇಳಿದಿದ್ರೆ ಅದ್ ಹೇಗ್ ರಿಯಾಕ್ಟ್ ಮಾಡ್ತಿದ್ರು ಏನೋ. ನೆನ್ಸ್ಕೊಂಡ್ರೆ ನನ್ಗಂತೂ ತುಂಬಾ ಭಯ ಆಗುತ್ತೆ. ಹೋಗ್ಲಿ, ಅಪ್ಪನ ಮಾತಿಗೆ ಅತ್ತೆ ಒಪ್ಕೋತಾರಾ? ಮೇ ಬಿ. ಅದ್ ಹೇಗ್ ಹೇಳ್ತೀಯಾ? ಮಾಮ್ನ ಕನ್ವಿನ್ಸ್ ಮಾಡಕ್ ಯಾರು ಹೋಗಿದಾರೆ ಹೇಳು? ಮಾವ. ಬ್ರೋಗೋಸ್ಕರ ಡ್ಯಾಡ್ ಇಂತ ಅವಕಾಶನ ಮಿಸ್ ಮಾಡ್ಕೊಳ್ತಾರ? ಚಾನ್ಸೇ ಇಲ್ಲ. ಮಾಮ್ನ ಹೇಗಾದ್ರೂ ಕನ್ವಿನ್ಸ್ ಮಾಡೇ ಮಾಡ್ತಾರೆ. ಹಾಗಂತ್ಯ? ಅಖಿಲ, ಪಾರ್ವತಿ ನೀನ್ ಅನ್ಕೊಂಡ ಹಾಗಲ್ಲ. ಅಂದ್ರೆ ಅವಳು ಓದ್ದೇ ಇರಬಹುದು, ಆದ್ರೆ ಬುದ್ಧಿವಂತೆ. ಪ್ರಪಂಚದ ಜ್ಞಾನ ಇಲ್ಲದೆ ಇರಬಹುದು, ಆದ್ರೆ ಜೀವನದ ಜ್ಞಾನ ಅಪಾರವಾಗಿದೆ. ಬದುಕಂದ್ರೆ ಏನು ಅಂತ ಚೆನ್ನಾಗಿ ಅರ್ಕೊಂಡಿದ್ದಾಳೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾರನ್ನ ಹೇಗೆ ಸರಿ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಎಲ್ರನ್ನೂ ಪ್ರೀತಿಯಿಂದ ಸಂಭಾಳಿಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅಂಥವಳು ಖಂಡಿತ ಅರಸನ ಕೋಟೆಯ ಸೊಸೆಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ರಘು. ನನ್ನ ಸೊಸೆಯಾಗಿ ಬರೋಳು ನನ್ನ ಸರಿಸಮಳಾಗಿ ನಿಲ್ಬೇಕು. ಇಲ್ಲಿ ಈ ಎತ್ತರದಲ್ಲಿರ್ಬೇಕು, ಕೆಳಮಟ್ಟದಲ್ಲ. ಯಾವತ್ತಿದ್ರು ಯಾಮಿನಿನೇ ನನಗೆ ಸರಿಯಾದ ಸೊಸೆ ರಘು. ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ನಾನ್ ಹೇಳೋದನ್ನ ನೀನ್ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಪಾರ್ವತಿ ಒಳ್ಳೆತನದ ಬಗ್ಗೆ ಹೇಳಿದೆ. ಅವಳು ಈ ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋದು ವೀರಣ್ಣನ ಆಸೆ ಅನ್ನೋದು ನಾನು ಹೇಳಿದೆ. ಅದಕ್ಕೆ ತಕ್ಕ ಹಾಗೆ ನೀನು ವೀರಣ್ಣನ್ಗೆ ಮಾತು ಕೊಟ್ಟಿದೀಯ. ಈಗ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕಾಗಿರೋದು ನಿನ್ ಕರ್ತವ್ಯ. ಈಗ ಆದಿತ್ಯನ್ಗೆ ಪಾರ್ವತಿನ ತಂದ್ಕೊಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ ನೀನು ಮಾತಿಗೆ ತಪ್ಪಿದ ಅಖಿಲಾಂಡೇಶ್ವರಿ ಆಗ್ತೀಯ. ಅದು ನನಗಿಷ್ಟ ಇಲ್ಲ. ನಾನು ವೀರಣ್ಣನಿಗೆ ಮಾತು ಕೊಟ್ಟಿದ್ದೀನಿ, ಮಾತಿಗೆ ತಪ್ಪಬಾರದು ಅನ್ನೋ ಕಾರಣಕ್ಕೋಸ್ಕರ ಆದಿತ್ಯನಿಗೆ ಪಾರ್ವತಿನ ತಂದುಕೊಳ್ಳಕ್ಕಾಗತ್ತಾ? ತಂದ್ಕೊಳ್ಳೇಬೇಕು ಅಖಿಲ. ಇದು ನೀನಾಗೆ ಆರಿಸ್ಕೊಂಡಿದ್ದ ದಾರಿ. ಈ ದಾರಿಯಲ್ಲಿ ನೀನ್ ನಡಿಲೇಬೇಕು. ಇಲ್ಲದೆ ಹೋದ್ರೆ ಅರಸನ ಕೋಟೆ ಅಖಿಲಾಂಡೇಶ್ವರಿ ಹೆಸರಿಗೆ ಕಳಂಕ ಬರುತ್ತೆ. ಕೊಟ್ಟ ಮಾತಿಗೆ ತಪ್ಪದ್ಲು ಅನ್ನೋ ಅಪವಾದ ಬರುತ್ತೆ. ನಿನ್ ಗಂಡನಾಗಿ ನನಗದು ಇಷ್ಟ ಇಲ್ಲ. ಅಖಿಲ, ವಾಸ್ತವನ ಅರ್ಥ ಮಾಡ್ಕೋ. ಇಷ್ಟಕ್ಕೂ ಪಾರ್ವತಿನ ಆದಿತ್ಯನ ತಂದ್ಕೊಂಡ್ರೆ ಏನಾಗುತ್ತೆ? ಹಬ್ಬ ಅಂದ್ರೆ ಯಾಮಿನಿಗೆ ಅವಳ ತಂದೆ ತಾಯಿಗೆ ದುಃಖ ಆಗುತ್ತೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವಳಿಗೆ ಬೇರೆ ಹುಡುಗನ್ ನೋಡಿ ಮದುವೆ ಮಾಡಿಸ್ತಾರೆ. ಆದಿತ್ಯ ಸಿಗ್ಲಿಲ್ಲ ಅಂತ ಜೀವನ ಪರ್ಯಂತ ಕೊರಗ್ತಾನೆ ಇರ್ತಾರ? ಖಂಡಿತ ಇಲ್ಲ. ಇನ್ನು ಕೆಲ್ಸದವಳನ್ನ ಯಜಮಾನ ಮದುವೆ ಆದ ಅಂತ 4-6 ಜನ 4 ರೀತಿ ಮಾತಾಡ್ತಾರೆ. ಅವ್ರ ಮಾತಿಗೆ ಆ ಜನರಿಗೆ ಹೆದರ್ಕೊಂಡು ನಾವು ಬದುಕಬೇಕಾ? ಇಲ್ಲ ಅಖಿಲ. ಆದಿತ್ಯ ಪಾರ್ವತಿನ ಮದುವೆ ಆಗೋದ್ರಿಂದ ಅವನ್ಗೆ ಯಾವ ನಷ್ಟನೂ ಇಲ್ಲ, ಅವಮಾನನೂ ಆಗಲ್ಲ. ಪಾರ್ವತಿ ಈ ಮನೆ ಕೆಲಸದವಳೇ ಇರ್ಬೋದು, ಆದರೆ ಚಿನ್ನದಂತ ಗುಣದವಳು. ಬಡವಳೆ ಆಗಿರ್ಬೋದು, ಅದೇ ಹೃದಯದಿಂದ ತುಂಬಾ ಶ್ರೀಮಂತಳು. ಆದಿತ್ಯ ಅವಳನ್ನ ಮದುವೆ ಆಗೋದ್ರಿಂದ ಅವನಿಗೆ ಯಾವ ನಷ್ಟನೂ ಆಗಲ್ಲ,
ಅವಮಾನನೂ ಅಲ್ಲ. ಬಾವಾ ಅಂತೂ ಹೊಡೆದ್ರಲ್ಲ ಚಾನ್ಸು. ನೀವಿಬ್ರು ಎಲ್ ದೂರ ಆಗೋಗ್ತೀರಾ ಅಂತ ಎಷ್ಟು ಎದುರ್ಕೊಂಡಿದ್ದೆ ಗೊತ್ತಾ? ಆದ್ರೆ ದೇವ್ರ ತರ ಜನನಿ ಹಾಕೋರ್ ಅಪ್ಪ ಬಂದು ನಿಮ್ಮಿಬ್ರನ್ನ ಒಂದ್ ಮಾಡ್ತಿದ್ದಾರೆ. ನೀವಿಬ್ರು ಅವ್ರ ಮುಂದೆ ಧೈರ್ಯವಾಗಿ ಹೇಳ್ಬಿಡಿ ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ. ಆಮೇಲೆ ನಾನು ಶಿವಣ್ಣ ಅವ್ರ ತರ ಮುತ್ತಣ್ಣ ಪೀಪಿ ಊದುವ, ಮುತ್ತಣ್ಣ ಡೋಲು ಹೊಡೆಯುವ, ಮುತ್ತಣ್ಣ ಹಾಡು ಆಡುವ, ಊರೆಲ್ಲ ಸೇರಿ ನೋಡುವ, ನನ್ನ ಅಕ್ಕನ ಮದುವೆ ಜೋರು ಜೋರು ಜೋರು, ಬಲು ಜೋರು ಜೋರು ಜೋರು. ಬಾ ಕರ್ಕೊಂಡೋಗಿ. Sagari magari sani sa, sagari magari sani sa, sagari magari sa. ಮಾವ ಈಗ ಬ್ರೋ ಪಾರ್ವತಿ ಅದಕ್ಕೆ ಇಬ್ರು ಕರ್ಕೊಂಡು ಬಂದ್ ಕೂಡ್ಲೆ ಪ್ರೀತಿ ವಿಷಯನ ಬ್ಲಾಸ್ಟ್ ಮಾಡ್ತಾರೆ. ಅದಕ್ಕೆ ಅನ್ಸುತ್ತೆ ಮಾಮ್ ಕೇಳಿದಾಗ ಅವರಿಬ್ರು ಬರ್ಲಿ ಅಂತ ಹೇಳಿತ್ತು. ಹೌದು, ಆದ್ರೆ ಅತ್ತೆ ಇದನ್ನೆಲ್ಲ ಕೇಳಿ ಹೇಗ್ ರಿಯಾಕ್ಟ್ ಮಾಡ್ತಾರೋ, ಅಪ್ಪ ಇದನ್ನೆಲ್ಲ ಅದ್ ಹೇಗ್ ಸಂಭಾಳಿಸ್ತಾರೋ. ಒಂದ್ ಕಡೆ ಅತ್ತೆ, ಇನ್ನೊಂದ್ ಕಡೆ ಅಪ್ಪ, ಏನಾಗುತ್ತೋ ಏನೋ. ಏನೂ ಆಗಲ್ಲ. ಇಷ್ಟು ದಿನ ಕಾಯ್ತಿದ್ ಕುತೂಹಲಕ್ಕೆ ಒಂದು ಅಂತ್ಯ ಸಿಗುತ್ತೆ. ಒಟ್ನಲ್ಲಿ ನಾಳೆ ನಡೆಯೋ ನಿಶ್ಚಿತಾರ್ಥ ನಿಂತೆ ಸಾಕು. ನನ್ಗೂ ಅದೇ ಆಸೆ ಪ್ರೀತು. ಆದ್ರೆ ಪಾರ್ವತಿಯವರು ಅತ್ತೆ ಮುಂದೆ ಭಾವನ್ನ ಮದ್ವೆ ಆಗೋದಕ್ಕೆ ಒಪ್ಕೋತಾರೆ ಅಂತೀಯಾ? ಹೇಗೆ? ಇದೇ ತರ ಮಾಮ್ ಒಪ್ಕೊಳ್ತಾರ ಅಂತ ನೀನ್ ಮುಂಚೆ ಕೇಳಿದ್ದೆ, ಆಗ ಮಾಮ್ ಒಪ್ಕೊಂಡ್ರು. ಸೊ ಈಗ ಮಾವ ಬ್ರೋನ ಕಳ್ಸಿರೋ ಉದ್ದೇಶನೇ ಅದಲ್ವಾ? ಅವರು ಪಾರ್ವತಿ ಹತ್ರ ಹೋಗಿ ಕನ್ವಿನ್ಸ್ ಮಾಡೇ ಮಾಡ್ತಾರೆ. ವಾಪಸ್ ಬಂದ್ಮೇಲೆ ಮಾಮ್ ಕೇಳಿದಾಗ ಒಪ್ಕೊಂತಾರೆ. ಯಾಕೆ, ನಿಂಗೆ ಡೌಟಾ? ಹೌದು ಪ್ರೀತು, ಇತ್ತೀಚೆಗೆ ಪಾರ್ವತಿಯವ್ರ ನಡವಳಿಕೆ ನೋಡ್ತಾ ಇದ್ರೆ ಅವ್ರು ಏನ್ ಬೇಕಾದ್ರೂ ಹೇಳ್ಬಹುದು. ಅಂದ್ರೆ ಒಪ್ಪಬಹುದು, ಒಪ್ಪದೇನೂ ಇರ್ಬೋದು ಅಂತನಾ? ಅಮ್ಮ, ಇವತ್ತು ಪಾರ್ವತಿ ಕೆಲ್ಸಕ್ಕೆ ಬರಲ್ವಂತೆ, ಅದಕ್ಕೆ ಅಡುಗೆ ಮಾಡೋಕೆ ನನಗೆ ಲೀಸ್ಟ್ ಕೊಟ್ಟಿದ್ಲು. ಅಡುಗೆ ತಯಾರಿದೆ ಅಮ್ಮ. ಭಾನು, ನಮ್ಮ ಬೀರಯ್ಯಗೆ ಬಾಳೆಲೆ ಊಟ ಅಂದ್ರೆ ತುಂಬಾ ಇಷ್ಟ. ಬೇಗ ಎಲೆ ಹಾಕು. ಇರೋಣ, ಬಾ ಊಟ ಮಾಡೋಣ. ಬಾಳೆ ಹರಿದು ಹೋಗ್ತಾ ಇದೆ ಇಲ್ಲಿ, ಬಾಳೆ ಎಲೆ ಊಟ ಬೇರೆ ಕೇಳು. ನಾನೇನು ಗತ್ಕೆಟ್ ಬಂದಿದ್ದೀನ ನಿಮ್ಮ ಮನೆಗೆ? ಏನೋ ನೀವು ಬೇಯಿಸಿಟ್ಟಿರೋದೆಲ್ಲ ತಿನ್ಕೊಂಡು ನಿನ್ ಜೊತೆಲಿ ತಮಾಷೆ ಮಾಡ್ಕೊಂಡಿರಕ್ ನೀನ್ ನೆಂಟಾನ ನಾನು? ಹಾಗಾದ್ರೆ ನಿನ್ ಮಗಳು ಜನನಿ ನಮ್ಮನೆ ಸೊಸೆ ಅಲ್ವಾ? ಅವಳು ನಿಮ್ಮ ಮನೆ ಸೊಸೆ ಆಗಿರ್ಬೋದು, ನೀವು ನನ್ನ ಬೀಗರು ಅಂತ ನಾನು ಇದುವರೆಗೂ ಒಪ್ಕೊಂಡೇ ಇಲ್ಲ. ಹಾಗಾದ್ರೆ ನನ್ನ ಮಗ ಪ್ರೀತು ಏನಾಗ್ಬೇಕು? ನಿನ್ಗೆ ಅಳಿಯ ಅಲ್ವಾ? ನನ್ನ ಮಗಳ ಗಂಡ ಅಷ್ಟೇ ಅವನು. ಮತ್ ಯಾಕೆ ನನ್ನ ತಂಗಿ ಪಾರ್ವತಿನ ನಿಮ್ಮ ಮಗ ಆದಿತ್ಯನ್ಗೆ ತಂದ್ಕೊಳ್ಳಿ ಅಂತ ಕೇಳ್ಕೊಂಡ್ ಬಂದಿರೋದು? ಈ ಪ್ರಶ್ನೆಗೆ ಉತ್ತರ ನಾನು ಕೊಟ್ಟರೆ ಚೆನ್ನಾಗಿರಲ್ಲ. ಅವರಿಬ್ಬರು ಬರ್ತಾರೆ, ಉತ್ತರ ಸಿಗುತ್ತೆ. ತಾವು ಕೂತ್ಕೊಳ್ಳಿ.
ಏನ್ ಹೇಳ್ಬೇಕು ಅಂತ ಅಂದ್ಕೊಂಡಿದೀಯೋ ಅದನ್ನ ಯೋಚನೆ ಮಾಡಿ ಹೇಳು. ಯೋಚನೆ ಮಾಡಿ ಹೇಳೋದಕ್ಕೆ ಇದೇನು ಕೋರ್ಟಾ? ನೀವೇನ್ ಲಾಯರ? ಯಾಕೆ ಸುಮ್ಮನೆ ಮಗುನ ಹೆದರಿಸ್ತಾ ಇದ್ದೀರಾ? ಮೆಲ್ಲಗೆ ಮಾತಾಡಿ. ವೀರಣ್ಣ, ನಾನ್ ಮೆಲ್ಲಿಗೆ ಮಾತಾಡ್ತಾ ಇದ್ದೀನಿ. ನೀವು ಹೇಳಿದ ಹಾಗೆ ನಯ ನಾಜೂಕ್ನಿಂದ ಮಾತಾಡ್ತಾ ಇದ್ದೀನಿ. ಅಬ್ಬರಿಸ್ತಾ ಇರೋದು, ಹೆದರಿಸ್ತಾ ಇರೋದು ನೀವು. ನಿನ್ ನಿರ್ಧಾರ ಏನೇ ಇದ್ರು ಬೇಗ ಹೇಳು ಅಂತ ಕೇಳೋದು ತಪ್ಪ? ಖಂಡಿತ ತಪ್ಪಿಲ್ಲ ಅಕ್ಕ. ಬೇಗ ಹೇಳು ಅನ್ನೋದ್ರಲ್ಲಿ ತಪ್ಪೇನಿದೆ? ಪಾರ್ವತಿ, ಸಮಯ ವ್ಯರ್ಥ ಮಾಡಬೇಡ. ಆದಿತ್ಯನ ಮದುವೆ ಆಗೋಕ್ಕೆ ನಿನ್ಗೆ ಇಷ್ಟ ಇದೆ ತಾನೆ? ಇಲ್ಲ ಅಮ್ಮ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ ವೀರಣ್ಣ? ನೀನೇನ್ ಮಾತಾಡ್ತಿದ್ಯಾ ಅಂತ ನಿನ್ ನಾಲ್ಗೆ ಮೇಲೆ ಪ್ರಜ್ಞೆ ಇದೆಯಾ ಪಾರ್ವತಿ? ನೀನ್ ಆದಿತ್ಯನ ಇಷ್ಟಪಡ್ತಾ ಇಲ್ಲ? ಏನ್ ಹೇಳ್ತಾ ಇದ್ದೀರಾ ವೀರಣ್ಣ? ಪಾರ್ವತಿ ಯಾಕೆ ಆದಿತ್ಯನ ಇಷ್ಟಪಡ್ಬೇಕು? ಯಾಕೆ ಅಂದ್ರೆ ಅವರಿಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ. ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆನೆ ನಾನು ನಿನ್ನ ಮನೆ ಹತ್ರ ಬಂದು ನಿಂತ್ಕೊಂಡೆ. ಮನೆ ಒಳಗಡೆ ಬರೋಕ್ ಮೊದಲು ನಿನ್ನ ಹತ್ರ ಭಾಷೆ ತಗೊಂಡೆ. ನೀನು ನನಗೆ ಮಾತು ಕೊಟ್ಟಿದ್ಯಾ ಅಖಿಲಾಂಡೇಶ್ವರಿ. ಆ ಹುಡುಗಿಗೆ ನಿನ್ ಕಂಡ್ರೆ ಭಯ ಗೌರವ ಎರಡೂ ಇದೆ. ಅವಳು ಹೇಗೆ ಹೇಳ್ಕೊತಾಳೆ ಮನ್ಸಲ್ಲಿರೋದನ್ನ? ಸುಮ್ಮನೆ ಮಾತಾಡಿ ಹೆದರ್ಸ್ಬೇಡ. ಆ ಮಗುಗೆ ಮದುವೆ ಮಾಡಿಸು. ಪಾರ್ವತಿ, ವೀರಣ್ಣ ಹೇಳ್ತಾ ಇರೋದು ನಿಜಾನ? ನೀನು ನಮ್ಮ ಆದಿನ ಪ್ರೀತಿ ಮಾಡ್ತಿದೀಯಾ? ನಿನ್ನ ಒಂದು ಸಣ್ಣ ಬದಲಾವಣೆ ಕೂಡ ನಮ್ಮ ಮನೆಯಲ್ಲಿ ಸಾವಿನ ಸೂತ್ರಕ್ಕೂ ಕಾರಣ ಆಗಬಹುದು.
ಇಲ್ಲ ಅಮ್ಮ, ನಾನು ಯಜಮಾನ್ರನ್ನ ಪ್ರೀತಿ ಮಾಡ್ತಿಲ್ಲ. ಮನೆಯವ್ರ ಸೇವೆ ಮಾಡೋದು, ಈ ಮನೆಯವ್ರ ಕ್ಷೇಮ ಬಯಸೋದಷ್ಟೇ ನನಗೆ ಗೊತ್ತು. ಅಖಿಲಮ್ಮ ನನಗೆ ದೇವರ ಸಮಾನ. ನನ್ನ ಜಾಗ ಏನಿದ್ರು ಅವ್ರ ಕಾಲ ಹತ್ರ. ನಿನ್ನ ಮನಸ್ಸಿನ ಆಳದ ಮಾತನ್ನ ಇನ್ನೊಬ್ಬರ ಮನಸ್ಸಿಗೆ ನಾಟೋ ತರ ಮಾತಾಡಿದೀಯ. ಹೇಶ್, ಮೆಚ್ಚಿದೆ. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ. ನಾನು ಸೋತಿಲ್ಲ, ಈ ವೀರಯ್ಯ ದೇವ ಸೋಲೋದಿಲ್ಲ. ಆ ಪಾಪದ ಹೆಣ್ಣಿನ ಕಣ್ಣೀರಲ್ಲಿ ಸತ್ಯ ಕಾಣ್ತಾ ಇದೆ, ನಿನಗದು ಕಾಣ್ತಾ ಇಲ್ಲ. ಹಣವಂತರ ಅಹಂ ಮುಂದೆ ಇಂಥ ಅಮಾಯಕರ ಪ್ರೀತಿ ಸೋಲೋದಕ್ಕೆ ನಾನು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಬಾಯಿಲಿ ಪಾರ್ವತಿ. ಯಾಕೆ ಹೀಗೆ ಹೇಳ್ದೆ? ಭಯನ? ಪಾರ್ವತಿ ಮಾತಾಡಮ್ಮ, ಏನಾಯ್ತು ನಿನಗೆ? ಯಾರಾದ್ರೂ ಹೆದರ್ಸಿದ್ರ ಯಾರಾದ್ರೂ ನಿನ್ನ? ಹೀಗೆ ಹೇಳಬೇಕು ಅಂತ ನಿನ್ನ ಬೆದರಿಕೆ ಹಾಕಿದ್ರ? ಇಲ್ಲ ಒತ್ತಡ ಹಾಕಿದ್ರ? ಅರ್ಥ ಆಯ್ತು. ಅನ್ನ ಹಾಕಿದ ಯಜಮಾನಿ ಅವ್ರ ಮಗನನ್ನ ನಾನು ಪ್ರೀತಿ ಮಾಡಿ ನಾನು ಕಸ ಗುಡಿಸಿದ ಮನೆಯಲ್ಲಿ ಸೊಸೆಯಾಗಿ ಹೇಗಿರೋದು ಅನ್ನೋ ಅಳುಕು ನಿನಗೆ? ನನ್ನ ಮಾತು ನಿನ್ ಕಿವಿಗೆ ಬೀಳ್ತಾ ಇದೆಯಾ? ಆದಿತ್ಯನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದ ನೀನು ಇದ್ದಕ್ಕಿದ್ದಾಗೆ ಈ ಮಾತು ಹೇಳೋದಕ್ಕೆ ಕಾರಣ ಏನು? ಹೇಳು ಮಗಳೇ, ಹೇಳಲ್ಲ? ಆ ಅಖಿಲಾಂಡೇಶ್ವರಿ ಏನಾರು ಹೆದರ್ಸಿದ್ಲೇನು? ಹೆದರ್ಸಿರ್ತಾಳೆ, ಯಾಕೆಂದ್ರೆ ಅವಳು ಸಾಮಾನ್ಯದವಳಲ್ಲ, ಎಲ್ಲ ತಂತ್ರಗಳನ್ನು ಬಲ್ಲವಳವಳು. ಯಾರನ್ನ ಯಾವ ರೀತಿ ಪಳಗಿಸ್ಬೇಕು ಅನ್ನೋ ಕಲೆ ಅವಳಿಗೆ ಗೊತ್ತಿದೆ, ಯಾವ ರೀತಿ ತನ್ನ ಕಡೆ ಎಳ್ಕೋಬೇಕು ಅನ್ನೋ ಬುದ್ಧಿವಂತೆ ಅವಳು. ಅರ್ಥ ಆಗ್ತಾ ಇದೆ ನನಗೆ. ಪಾರ್ವತಿ, ಹೆದರ್ಕೋಬೇಡ, ಅಖಿಲಾಂಡೇಶ್ವರಿಗೆ ಹೆದರ್ಕೋಬೇಡ. ಧೈರ್ಯವಾಗಿ ನಿನ್ನ ಪ್ರೀತಿನ ಹೇಳು, ಆದಿತ್ಯನ ಮದುವೆ ಮಾಡ್ಕೋತೀನಿ ಅಂತ ಹೇಳು. ನಾನಿದ್ದೀನಲ್ಲ. ನೋಡು, ನೀನು ಪಾರ್ವತಿನೂ ಅಲ್ಲ, ಈ ಮನೆ ಕೆಲಸದವಳು ಅಲ್ಲ, ನನ್ನ ತಂಗಿ ನೀನು, ನನ್ನ ಮನೆ ದೀಪ ನೀನು. ನಿನಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ನಿನಗೆ ಒಂದು ಒಳ್ಳೆ ಬಾಳು ಸಿಗಬೇಕು ಅನ್ನೋದಕ್ಕೋಸ್ಕರ ನನ್ನ ಸ್ವಾಭಿಮಾನ ಕಿತ್ತಾಕಿ ಇಲ್ಲಿಗೆ ಬಂದಿದ್ದೀನಿ. ನಿನಗೆ ನೆನಪಿದೆಯಲ್ಲ, ನನ್ನ ಮಗಳು ನನಗೆ ಗೊತ್ತಿಲ್ಲದೆ ಈ ಮನೆ ಹುಡುಗನ್ನ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಅವಳು ಮಾಡಿದ ತಪ್ಪನ್ನ ಕ್ಷಮಿಸಕ್ ಸಾಧ್ಯನೇ ಇಲ್ಲ. ನಾನು ಕೊನೆಗೆ ಅವಳು ನಾವು ಕ್ಷಮಿಸ್ದೆ. ಆದ್ರೂ ನಾನು ಈ ಮನೆ ಹೊಸಲು ತೊಳಿಲೇ ಇಲ್ವಲ್ಲ. ಆದ್ರೂ ಇವತ್ತು ಯಾಕೆ ಬಂದಿದ್ದೀನಿ ಹೇಳು? ಕೇವಲ ನಿನಗೋಸ್ಕರ. ನನ್ನ ಅರ್ಥ ಮಾಡ್ಕೊ. ಹೇಳು,
ಈ ವೀರಯ್ಯ ದೇವ ನಿನ್ ಜೊತೆಲಿ ಇರೋವರೆಗೂ ನೀನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇನೇ ಬರಲಿ ನಾನು ನೋಡ್ಕೋತೀನಿ. ನಾನು ಮುಂದೆ ನಿಂತು ನಿನ್ನ ಮದುವೆ ಮಾಡಿಸಿ ಇಲ್ಲಿಂದ ಹೋಗ್ತೀನಿ. ಹೇಳಮ್ಮ. ಬುದ್ಧಿ, ಹಾಗೆ ಹೇಳ್ಬೇಡಿ. ನೀವು ದೊಡ್ಡವರು. ನೀವು ತೋರಿಸಿದ ದಾರಿಯಲ್ಲಿ ಕಣ್ಮುಚ್ಕೊಂಡು ನಡಿಬೇಕಾಗಿರೋದು ನಮ್ಗಳ ಕರ್ತವ್ಯ. ಆದ್ರೆ ದಯವಿಟ್ಟು ಇದು ಒಂದು ವಿಷಯದಲ್ಲಿ ಮಾತ್ರ ಬಲವಂತ ಮಾಡಬೇಡಿ. ಪಾರ್ವತಿ ನನ್ನ ಜೊತೆ ನಡ್ಕೊಳ್ಳೋದನ್ನೆಲ್ಲ ಮರೆತು ಅವಳನ್ನ ನಾನು ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕು ಅಂತ ಅವಳ ಮನೆಗೆ ಓಡೋಡ್ ಹೋದೆ. ಆದ್ರೆ ಅವಳು ನನ್ನ ಮುಖನೂ ನೋಡಕ್ ಇಷ್ಟ ಇಲ್ಲ ಅನ್ನೋ ತರ ಅವ್ರ ಮನೆ ಬಾಗ್ಲು ಹಾಕೊಂಡ್ಲು. ಆದ್ರೂ ನಾನು ಬಿಡ್ಲಿಲ್ಲ, ಬೇಡ್ಕೊಂಡೆ. ಯಾವುದೇ ಕಾರಣಕ್ಕೂ ನಮ್ಮ ಪ್ರೀತಿನ ಕಳ್ಕೊಳ್ಳೋದು ಬೇಡ ಅಂತ ಅಂಗ್ಲಾಚ್ದೆ. ಆದ್ರೆ ನನ್ ಮಾತಿಗೆ 3 ಕಾಸಿನ ಕಿಮ್ಮತ್ ಕೂಡ ಕೊಡ್ಲಿಲ್ಲ ಅವಳು. ಅವ್ರಪ್ಪ ಹೋಗು ಅಂತ ಹೇಳಿದಾಗ ಅವಳು ನನ್ನ ಜೊತೆ ಬಂದಿದ್ದು. ಇಷ್ಟೆಲ್ಲ ಆದ್ರೂ ದಾರಿ ಉದ್ದಕ್ಕೂ ಅವಳು ನನ್ನ ಮದುವೆಗೆ ಒಪ್ತಾಳೆ ಅನ್ನೋ ಭರವಸೆಯಲ್ಲಿ ಕನ್ಸಿನ ಗೋಪುರನ ಕಟ್ಕೊಂಡು ಬಂದೆ. ಪ್ರೀತಿಯ ಕಲ್ಪನೆಯಲ್ಲಿ ತೇಳ್ತಾ ಇದ್ದೆ. ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಅವಳ ಹತ್ರ ನನಗಿರೋ ಆಸೆಗಳನ್ನ ಹೇಳ್ಕೊಂಡೆ, ನನ್ನ ಕನ್ಸುಗಳನ್ನ ಹಂಚ್ಕೊಂಡೆ. ಆಗ್ಲೂ ಅವಳು ಒಂದು ಮಾತು ಆಡ್ಲಿಲ್ಲ. ಇಷ್ಟಾದ್ರೂ ನಾನು ಅವಳನ್ನ ನಂಬಿದೆ, ನಮ್ಮ ಮದ್ವೆಗೆ ಒಪ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ನನ್ನ ನಂಬಿಕೆ ಸುಳ್ಳಾಯ್ತು. ನಾನ್ ಇವ್ರನ್ನ ಪ್ರೀತಿಸ್ತಾ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಾಗ ಹೇಳಿದ್ಲು. ನಾನ್ ಈ ಮನೆ ಕೆಲಸದೋಳಾಗೆ ಇರ್ತೀನಿ ಅಂತ ಹೇಳಿದ್ಲು. ಅವಳಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಅವಳನ್ನ ಪ್ರೀತಿಸ್ತೀನಿ, ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಅಮ್ಮನ ಹತ್ರ ನಾನು ಹೇಗೆ ಹೇಳಿ? ನನಗೆ ಅವಳು ಇಷ್ಟ ಆಯ್ತಾಳೆ, ನಾನು ಅವಳನ್ನ ಇಷ್ಟಪಟ್ಟು ಮದುವೆ ಆಗ್ತಾ ಇದ್ದೀನಿ ಅಂತ ಅನ್ಕೊಂಡ್ರು ಅದು ಅವಳಿಗೆ ಇಷ್ಟ ಇಲ್ಲ ಅಂತಾನೆ ಆಗೋದು. ನನ್ಗೆ ಅವಳು ಬೇಕು ಅಂತ ನಾನು ಇವಾಗ ಹೇಳಿದ್ರೆ ಅವಳು ವಾಪಸ್ ಬರ್ತಾಳ? ಖಂಡಿತ ಬರಲ್ಲ. ಯಾಕೆಂದ್ರೆ ನಾನೀಗ ಅವಳಿಗೆ ಬೇಡವಾದ ವಸ್ತು. ಈ ಒಂದು ಮಾತಿಂದ ಅಮ್ಮನ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನನಗಂತೂ ನೆಮ್ಮದಿ ಇಲ್ಲ. ಅವರಾದ್ರೂ ನೆಮ್ಮದಿಯಿಂದ ಇರಲಿ. ದಯವಿಟ್ಟು ಮತ್ತೆ ಈ ವಿಷಯನ ತೆಗಿಬೇಡಿ. ಇಷ್ಟು ವರ್ಷ ನೀವು ನಿಮ್ಮ ತಂಗಿನ ಕಳ್ಕೊಂಡು ನೋವು ಅನುಭವಿಸಿದ್ ಸಾಕು. ಮತ್ತೆ ಅದೇ ತರ ಆಗೋದ್ ಬೇಡ. ನಾನೀಗ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ನೀವು ಹೇಗೆ ಈ ಮನೆಗೆ ಅತಿಥಿಯಾಗಿ ಬಂದಿದ್ದೀರೋ ಹಾಗೆ ಅತಿಥಿಯಾಗಿ ಊರಿಗೆ ಹೊರಟ್ಬಿಡಿ. ಇದು ನನ್ನ ಮಗ ಅಂದ್ರೆ ಅವನ ಮನಸ್ಸಿನ ಮಾತುಗಳನ್ನ ಕೇಳಿಸ್ಕೊಂಡ್ರ ವೀರಣ್ಣ? ನಿನ್ನ ಮಗನ ಮಾತುಗಳನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ ತಾಯಿ? ಪೂರ್ತಿಯಾಗಿ ಕೇಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ವೀರಣ್ಣ. ಅವನ ಕೊನೆಯ ಸಾಲುಗಳನ್ನ ಕೇಳಿಸ್ಕೊಂಡೆ ಅವನ ಮನಸ್ಸಿನ ಭಾವನೆ ಏನು ಅನ್ನೋದು ನನಗರ್ಥ ಆಗಿದೆ, ನಿಮಗೂ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ನೀವು ನನ್ನ ಮಗನ ಮನಸ್ಸಿನ ಭಾವನೆಯನ್ನ ಬದಲಾಯಿಸ್ತೀರಾ ಅಂತ ಯಾಕೋ ಅನುಮಾನ ಮೂಡ್ತು ನನ್ನಲ್ಲಿ. ಅದಕ್ಕೋಸ್ಕರ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಅಂತಾನೆ ಬಂದೆ. ಕೊನೆ ಸಾಲುಗಳನ್ನ ಕೇಳಿಸ್ಕೊಂಡೆ. ಅವನ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗೋಯ್ತು. ಅವನ ಮೇಲೆ ನಾನಿಟ್ಟಿರೋ ನಂಬಿಕೆ ಇನ್ನಷ್ಟು ಗಟ್ಟಿಯಾಯ್ತು. ವೀರಣ್ಣ, ಈಗಾದ್ರೂ ತಾಂಬೂಲ ಬದಲಾಯಿಸ್ಕೋಬೇಕು ಅನ್ನೋ ಆಸೆಯಿಂದ ನಿಮ್ಮೂರಿನ ಮುತ್ತೈದೆಯರನ್ನ ಕರ್ಕೊಂಡು ಬಂದಿದ್ದೀರಲ್ಲ, ಅವರನ್ನ ವಾಪಸ್ ಹೋಗೋದಕ್ಕೆ ಹೇಳ್ತೀರಾ?
ದಯವಿಟ್ಟು ಕ್ಷಮಿಸಿ. ಮುತ್ತೈದೆಯರನ್ನ ಮನೆಗೆ ಕರೆಸಿ ಅವಮಾನ ಮಾಡಬಾರ್ದು. ಆ ಕೆಲಸ ನನ್ನಿಂದ ಆಗಿದೆ. ತಾವು ಹೊರಡುವುದು